ಮಂಗಳೂರು ಹೊರವಲಯದಲ್ಲೂ ಕೂಡ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಕಣ್ಣೂರಿನ ಎಸ್ಎಚ್ ನಗರ ದಯಾಬು ಎಂಬಲ್ಲಿ ಗುಡ್ಡ ಕುಸಿತ ಆಗಿದೆ. ಮನೆ ಮೇಲೆಯೇ ಗುಡ್ಡ ಕುಸಿದು ಬಿಟ್ಟಿದೆ. 4 ಮನೆಗಳಿಗೆ ಹಾನಿಯಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮೈಮೂನಾ ಅನ್ನುವರಿಗೆ ಸೇರಿದಂತಹ ಮನೆಯಂತೂ ಸಂಪೂರ್ಣವಾಗಿ ಜಖಮ್ಮಾಗಿದೆ ಗುಡ್ಡ ಕುಸಿದಂತಹ ಪರಿಣಾಮ. ಆ ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಏಕಾಏಕಿ ಮನೆ ಪಕ್ಕದಲ್ಲೇ ಗುಡ್ಡ ಇದೆ. ಏಕಾಏಕಿ ಗುಡ್ಡ ಕುಸಿತ ಆಗ್ಬಿಟ್ಟಿದೆ. 4 ಮನೆಗಳಿಗೆ ಇದರಿಂದ ಹಾನಿಯಾಗಿದೆ. ಮಂಗಳೂರು ಹೊರವಲಯದಲ್ಲಿ ಬರುವಂತಹ ಪ್ರದೇಶ ಕಣ್ಣೂರಿನ ಎಸ್ಎಚ್ ನಗರ, ಆ ಪ್ರದೇಶದಲ್ಲಾಗಿರುವಂತಹ ಗುಡ್ಡ ಕುಸಿತ. ಮಂಗಳೂರಿನಲ್ಲಿ ಆಲ್ರೆಡಿ ಸುಮಾರು 88 ಪ್ರದೇಶಗಳನ್ನ ಹೈ ರಿಸ್ಕ್ ಪ್ರದೇಶ ಅಂತ ಹೇಳಿ ಜಿಲ್ಲಾಡಳಿತ ಗುರುತಿಸಿದೆ. ಹೈ ರಿಸ್ಕ್ ಪ್ರದೇಶ ಅಂದ್ರೆ ಈ ಭಾಗದಲ್ಲಿ ಗುಡ್ಡ ಕುಸಿತ ಆಗಬಹುದು ಅನ್ನುವಂಥ ಮುನ್ನೆಚ್ಚರಿಕೆಯನ್ನ ನೀಡಿದೆ. ಆ ಭಾಗದಲ್ಲಿರುವಂತಹ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಆಗಿ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಇದರ ಮಧ್ಯೆ ಗುಡ್ಡ ಕುಸಿತ ಪ್ರಕರಣಗಳು ನಡೀತಾನೆ ಇದ್ದು, ಮಂಗಳೂರು ಹೊರವಲಯದ ಕಣ್ಣೂರಿನ ಎಸ್ಎಚ್ ನಗರ ದಯಾಬು ಅನ್ನುವಂತಹ ಪ್ರದೇಶದಲ್ಲಿ ಗುಡ್ಡ ಕುಸಿತ ಆಗಿರೋದು. 4 ಮನೆಗಳಿಗೆ ಹಾನಿಯಾಗಿದೆ. ಅದರಲ್ಲಿ ಮೈಮೂನಾ ಅನ್ನುವಂಥವರ ಮನೆ ಸಂಪೂರ್ಣವಾಗಿ ಜಖಮ್ಮಾಗಿದೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಗುಡ್ಡ ಕುಸಿತ, ಭೂಕುಸಿತ ಕರಾವಳಿ ಭಾಗದಲ್ಲಿ ಮಳೆ ನಿರಂತರವಾಗಿ ಬರ್ತಾ ಇರೋದ್ರಿಂದ ಆಗ್ತಾನೆ ಇದೆ. ಈ ಕಣ್ಣೂರಿನಲ್ಲಾಗಿರುವಂತಹ ಘಟನೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ? ಜನ ಸುರಕ್ಷಿತವಾಗಿದ್ದಾರಾ? ಏನ್ ಡೀಟೇಲ್ ಸಿಗ್ತಾ ಇದೆ? ವಿದ್ಯಾ, ಕಳೆದ 3-4 ದಿನಗಳಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಮಂಗಳೂರು ಸೇರಿದಂತೆ ಆಸುಪಾಸಿನ ಕಡೆ ಹಲವಾರು ಕಡೆ ಈ ಭೂಕುಸಿತದ ಘಟನೆಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಹಾಗೆಯೇ ಮಂಗಳೂರು ಹೊರವಲಯದ ಕಣ್ಣೂರಿನ ಎಸ್ಎಚ್ ನಗರದಲ್ಲಿ ಒಂದು ಭೂಕುಸಿತ ಆಗಿರುವಂಥದ್ದು. ಇದನ್ನ ಜಲಸ್ಫೋಟ ಅಂತಾನೆ ಹೇಳ್ಬೋದು. ಭಾರೀ ಸದ್ದಿನೊಂದಿಗೆ ಮಣ್ಣು ಕುಸಿದು ಇರುವಂತದ್ದು. ಇಲ್ಲಿರುವಂತಹ 4 ಮನೆಗಳಿಗೆ ಈಗ ಡ್ಯಾಮೇಜ್ ಆಗಿದೆ. ಅದರಲ್ಲಿ ಮೈಮೂನಾ ಎಂಬುವರಿಗೆ ಸೇರಿದ ಮನೆ ಮೇಲೆ ಮಣ್ಣು ಕುಸಿದು ಬಿದ್ದಿರುವಂತದ್ದು. ಹಾಗೇನೆ ಭಾರಿ ಪ್ರಮಾಣದಲ್ಲಿ ಮಣ್ಣು, ಕೆಸರು ಜಾರಿ ಒಂದು ಸ್ಫೋಟ ಒಂದು ಸದ್ದು ಕೇಳಿತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಹೊರಗೆ ಬಂದು ನೋಡಿದಾಗ ಇಡೀ ಒಂದು ಅರ್ಧ ಗುಡ್ಡ ಕುಸಿದು ಮನೆ ಮೇಲೆ ಬಿದ್ದಿರುವಂತದ್ದು. ಆದ್ರೆ ಅದೃಷ್ಟವಶಾತ್ ಮೈಮೂನಾ ಕುಟುಂಬದವರು ಮದುವೆ ಸಮಾರಂಭಕ್ಕೆ ಹೊರಗಡೆ ಹೋದ ಹಿನ್ನೆಲೆಯಲ್ಲಿ ಯಾವ ಆದ್ರೆ ಬೇರೆ ಮನೆಯಲ್ಲಿ ಜನ ಇದ್ರು. ಆದ್ರೆ ಅಲ್ಲಿ ಕೆಸರು ಮಣ್ಣು ಹರಿದು ಬಂದ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಈಗ ಈ 4 ಮನೆಯ ಮೈಮೂನಾ ಅವರ ಕುಟುಂಬ ಹಾಗೇನೆ ಮತ್ತೆ 3 ಮನೆಯ ಕುಟುಂಬದವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಆದ್ರೆ ಭಾರಿ ಪ್ರಮಾಣದಲ್ಲಿ ಮಳೆ ಆದ್ರೆ ಮತ್ತೆ ಗುಡ್ಡ ಕುಸಿಯುವಂತಹ ಒಂದು ಭೀತಿ ಎದುರಾಗಿದೆ. ವಿದ್ಯಾ, ಥ್ಯಾಂಕ್ ಯು ಕಿರಣ್. ತಮ್ಮೆಲ್ಲ ಡೀಟೇಲ್ಸ್ಗೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ ಯಾವ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ ಅಂತ ಹೇಳಿ. ಮಂಗಳೂರು ಹೊರವಲಯದ ಕಣ್ಣೂರು ಅನ್ನುವಲ್ಲಿ ನಡೆದಿರುವಂತಹ ಘಟನೆ. ಒಂದು ಮನೆ ಸಂಪೂರ್ಣವಾಗಿ ಜಖಮ್ಮಾಗಿದೆ. ಜೊತೆಗೆ ಈ ಗುಡ್ಡದ ಮೇಲ್ಭಾಗದಿಂದ ಹರಿತಾ ಇರುವಂತಹ ನೀರು ಮನೆಯ ಒಳಗಡೆಯಿಂದ ಕೆಳಕ್ಕೆ ಹೋಗ್ತಾ ಇದೆಯಂತೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರೆಲ್ಲರೂ ಯಾವುದೋ ಮದುವೆ ಕಾರ್ಯಕ್ರಮಕ್ಕೆ ಅಂತ ಹೋಗಿದ್ರು. ಹಾಗಾಗಿ ಘಟನೆ ನಡೆದಂತಹ ಸಂದರ್ಭದಲ್ಲಿ ಆ ಜಖಮ್ಮಾದಂತಹ ಮನೆ ಇದೆಯಲ್ಲ, ಆ ಮನೆಯ ಒಳಗೆ ಯಾರೂ ಇರಲಿಲ್ಲ. ಅಕ್ಕಪಕ್ಕದಲ್ಲಿರುವಂತಹ ಮತ್ತು 3-4 ಮನೆಗಳಿಗೆ ಹಾನಿಯಾಗುವಂತಹ ಆತಂಕ ಕಾಡ್ತಾ ಇದೆ. ಸದ್ಯ ಆ ಪ್ರದೇಶದಲ್ಲಿರುವಂತಹ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಅಧಿಕಾರಿಗಳು ಶಿಫ್ಟ್ ಮಾಡಿದ್ದಾರೆ. 3-4 ಮನೆಗಳಿದ್ದಾವೆ. ಮೇಲ್ಭಾಗದಲ್ಲಿ ಭೂತದ ರೀತಿ ಗುಡ್ಡ ಕಾಡ್ತಾ ಇದೆ. ಯಾವುದೇ ಕ್ಷಣದಲ್ಲೂ ಅಪಾಯ ಸಂಭವಿಸುವಂತಹ ಆತಂಕ ಕಾಡ್ತಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.